ಬಹಳ ಕಾಲದ ಹಿಂದೆ ಮಹಿಷಾಸುರ ಎಂಬ ಒಬ್ಬ ರಾಕ್ಷಸನು ಬಲು ಕಠಿಣವಾದ ತಪಸ್ಸು ಮಾಡಿದನು. ತಪಸ್ಸಿನಿಂದ ಸಂತುಷ್ಟನಾದ ಬ್ರಹ್ಮದೇವರು ಅವನಿಗೆ, ಯಾರು ನಿನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು, ದೇವತೆಗಳು ಮತ್ತು ಮಾನವರು ನಿನ್ನನ್ನು ಸೋಲಿಸಬಾರದು ಎಂಬ ವರವನ್ನು ಕೊಟ್ಟರು. ಈ ವರದಿಂದ ಅವನು ಅಹಂಕಾರಿಯಾಗಿಬಿಟ್ಟನು. ಸ್ವರ್ಗವನ್ನು ಕಬಳಿಸಿ ದೇವತೆಗಳನ್ನು ಹೊರಹಾಕಿದನು. ಎಲ್ಲೆಡೆ ದುರಾಚಾರ, ಹಿಂಸೆ, ಅನ್ಯಾಯ ಹೆಚ್ಚಾಗಿತ್ತು. ದೇವತೆಗಳು ತುಂಬಾ ಸಂಕಟಗೊಂಡು ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಶಿವ ಇವರನ್ನು ಮೊರೆಯಿಟ್ಟರು. ಅದರಿಂದ ಅವರ ದಿವ್ಯಶಕ್ತಿಯಿಂದ ಅದ್ಭುತವಾದ ದೇವಿಯೊಂದು ಪ್ರತ್ಯಕ್ಷಳಾದಳು, ದುರ್ಗಾದೇವಿ. ಅವಳು 10 ಕೈಗಳೊಂದಿಗೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಸಿಂಹದ ಮೇಲೆ ಸವಾರಿಯಾಗಿ ಯುದ್ಧಕ್ಕೆ ಹೊರಟಳು. ನವರಾತ್ರಿ 9 ದಿನರಾತ್ರಿ ಅವಳು ಮಹಿಷಾಸುರನ ಜೊತೆ ಭೀಕರ ಯುದ್ಧ ಮಾಡಿದರು. ಮೊದಲ ದಿನದಿಂದ 9ನೇ ದಿನದವರೆಗೂ ಅವಳು ಅವನ ಅನೇಕ ರೂಪಗಳನ್ನು, ರಾಕ್ಷಸ, ಮಹಿಷ, ಸಿಂಹ, ಆನೆ ಇತ್ಯಾದಿಗಳನ್ನು ಹತಮಾರಿಗೊಳಿಸಿದರು. ಕೊನೆಗೆ ದಶಮಿಯೆಂದು, ವಿಜಯದಶಮಿಯೆಂದು ಮಹಿಷಾಸುರನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ತಂದಳು.